ಹಲೋ ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ಲಾಗ್ನ ಸಂಜೆ ಶುರು ಮಾಡಿದ್ದೀನಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ಇವತ್ತು ನಾವು ಹಬ್ಬದ ಕ್ಲೀನಿಂಗ್ ಅಂತ ಇಟ್ಕೊಂಡಿದ್ದೀವಿ. ಆದರೆ ಒನ್ ಡೇ ಮುಂಚೆನೇ ಒಂದು 2 ರೂಮು ಕ್ಲೀನ್ ಮಾಡ್ಕೊಂಡಿದ್ವಿ. ಈಗ ಇನ್ನೊಂದು 3 ರೂಮ್ಸ್ ಇದೆ. ಅದನ್ನೆಲ್ಲ ಹಾಲು, ಅಡುಗೆ ಮನೆ ಅಂದರೆ ಮೇಲ್ಗಡೆ ಪಾತ್ರೆಗಳೆಲ್ಲ ತೊಳೆದು ನೀಟಾಗೆಲ್ಲ ಒಂದರಲ್ಲೇ ಹಾಕ್ಬಿಟ್ಟು ನೀಟಾಗಿ ಮುಚ್ಚಿಟ್ಬಿಟ್ಟಿದ್ದೀವಿ ಹೇಳ್ರಿ. ಈಗ ಬಳಸ್ಕೊಳ್ಳೋ ಅಂತ ಮಾತ್ರ ತೊಳ್ಕೊಬೇಕು. ಅಷ್ಟರಲ್ಲಿ ನಾನು ಇದು ಬೀರು ರೂಮ್ ಕ್ಲೀನ್ ಮಾಡ್ತೀನಿ ಅಂತ ಬಂದೆ. ನಮ್ಮಮ್ಮ ಬಂದ್ಬಿಟ್ಟು ಹಾಲು ಕ್ಲೀನ್ ಮಾಡ್ತೀನಿ, ಧೂಳೆಲ್ಲ ಹಂಗೆ ಒರೆಸ್ತಾ ಇರ್ತೀನಿ, ಸೋಫಾಸ್ ಇದೆಲ್ಲ ಅಂತಂದು ಹೇಳ್ಬಿಟ್ಟು ಅವರು ಹಾಲಲ್ಲಿದ್ದಾರೆ. ನಾನು ಬೀರು ಹತ್ರ ಬಂದಲ್ಲ, ಈ ಬಟ್ಟೆಗಳು ಹೆಂಗಾಗಿದೆ ಅಂದರೆ ಸೀರೆಗಳು ಅದು ಈಗ ಹಾಕ್ಕೊಳ್ದೇ ಇರೋವು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಬಿಡ್ತೀವಿ. ಯಾಕಂದರೆ ಅರ್ಜೆಂಟ್ಗೆ ತೊಗೊಳೋದು ಮತ್ತು ಅದ್ರ ಮೇಲೆ ಇಡೋದು, ಹಂಗಾಗಿ ಕೆಳಗಡೆ ಸೀರೆಗಳೆಲ್ಲ ಒಂದೊಂದು ಮುಚ್ಚೆ ಹೋಗಿರ್ತವೆ, ಅವು ನೋಡೇ ಇರಲ್ಲ, ಮತ್ತು ಹಾಕ್ಕೊಳ್ಳೋಕ್ಕೆ ಅವನ್ನ ತುಂಬ ಲೇಟಾಗಿರುತ್ತೆ. ಸೊ ಹಂಗಾಗಿ ಎಲ್ಲ ಯಾವ್ಯಾವ ಹಾಕ್ಕೊಂಡಿಲ್ಲ ಅಂಥವು ಮಾತ್ರ ಒಂದು ಸ್ಟೆಪ್ಗೆ ಇಟ್ಕೊತಾ ಇದ್ದೀನಿ, ಹಾಕ್ಕೊಂಡಿರೋವೆಲ್ಲ ಇನ್ನೊಂದು ಸ್ಟೆಪ್ಗೆ ಇಟ್ಕೊತಾ ಇದ್ದೀನಿ. ಆ ರೀತಿ ಮತ್ತು ಸಾಫ್ಟ್ ಸ್ಯಾರೀಸ್ ಎಲ್ಲ ಒಂದು ಕಡೆ, ಕಾಟನ್ ಸ್ಯಾರೀಸ್ ಎಲ್ಲ ಒಂದು ಕಡೆ, ಮತ್ತು ಮೈಸೂರು ಸಿಲ್ಕ್ ಸ್ಯಾರೀಸೇ ಒಂದು ಕಡೆ, ಈ ರೀತಿ ಇವತ್ತೆಲ್ಲ ಡಿವೈಡ್ ಮಾಡಿ ಇಟ್ಕೊತಾ ಇದ್ದೀನಿ. ನಮ್ಮ ಮನೆಯವರು ಏನಿದು ಸ್ಯಾರಿ ಶಾಪಾ ಇಲ್ಲ ಏನಾದರೂ ಸೇಲ್ಗೆ ಆಗ್ತಿದೆಯಾ ಅಂತಂದು ಹೇಳಿದ್ರು ನಮ್ಮ ಮನೆಯವರು, ಆ ಬಟ್ಟೆ ಎಲ್ಲ ನೋಡಿಬಿಟ್ಟು. ಯಾಕಂದರೆ ಅಷ್ಟೊಂದು ಸೀರೆಗಳಿದ್ವು. ಇನ್ನೊಂದು ಸ್ವಲ್ಪ ಸೀರೆಗಳು ಚೀಲಕ್ಕೂ ತುಂಬಿದೆ ನಾನು, ಯಾಕಂದರೆ ಡೈಲಿ ವೇರ್ವೆಲ್ಲ ಇನ್ನು ಬೀರುದಲ್ಲಿ ಏನಕ್ಕೆ ಇಟ್ಕೊಳ್ಳೋದು ಅಂತಂದು. ಚಿಕ್ಕ ಬೀರುಸು ಕಬೋರ್ಡ್ ಆ ಥರ ಏನೂ ಇಲ್ಲ, ಹಾಗಾಗಿ ನಾನು ಅದರಲ್ಲೇ ಹೊಂದಿಸ್ಕೊಂಡು ಆ ರೀತಿ ಯಾವ್ಯಾವ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಇಟ್ಕೊಂಡು ಉಳಿಕೆಯಾಗಿರೋವು ಒಂದು ಚೀಲಕ್ಕೆ ತುಂಬಿಡ್ತಾ ಇದ್ದೀನಿ. ನಾನು ಪಾರ್ಸಲ್ಸ್ ತರ್ತಾ ಇದ್ನಲ್ಲ ಆಗ, ಸೊ ಆ ಚೀಲಕ್ಕೆ ತುಂಬಿಡೋಣ ಅಂತ ತುಂಬಿಡ್ತಾ ಇದ್ದೆ. ನೋಡಿ, ಇಲ್ಲಿ ಮೇಲೆ ಜೋಡಿಸ್ತಾ ಇರೋವೆಲ್ಲ ಸೆಮಿ ಮೈಸೂರು ಸಿಲ್ಕ್ ಸೀರೆಸ್ಸು ತುಂಬ ಇದ್ದಾವೆ. ಸೊ ಅವೆಲ್ಲ ನೋಡ್ತಾ ಕೂತ್ಕೊಂಡ್ರೆ ಭಾಳ ಹೊತ್ತಾಯ್ತು ಹೇಳ್ರಿ. ಅದೆಲ್ಲ ಜೋಡಿಸಿ ಕ್ಲಿಯರ್ ಮಾಡ್ಕೊಂಡು ಆ ಬೀರು ರೂಮ್ನ ಕ್ಲೀನ್ ಮಾಡ್ಕೊಂಡು ಹೊರಗಡೆ ಬರೋ ಅಷ್ಟರಲ್ಲಿ ನಮ್ಮಮ್ಮ ನೋಡಿಬಿಟ್ಟು ಇದು ಬಂದು ಇದೆಲ್ಲ ಕ್ಲೀನ್ ಮಾಡಿದ್ರು. ಫ್ರಿಡ್ಜ್ ಮೇಲೆ ಇರುವಂಥ ಬೊಂಬೆ ಎಲ್ಲ ತೆಗೆದು ಲಾಸಿನಿಗೆ ಕೊಟ್ಬಿಟ್ಟೆ ಆಟ ಆಡ್ಕೊಳ್ಳೋದಕ್ಕೆ. ಹಾಗಾಗಿ ನಮ್ಮಮ್ಮ ಇದನ್ನ ಕ್ಲೀನ್ ಮಾಡ್ತೀನಮ್ಮ ನಾನು ಅಂತಂದು ಒರೆಸ್ತಾ ಇದ್ರು. ತುಂಬ ಧೂಳು, ಈ ಥರ ಧೂಳಲ್ಲಿ ಇದು ಮಾಡಿಬಿಟ್ರೆ ಮತ್ತೊಂದು ವೀಕು ನಾನು ಮಲ್ಕೊಬಿಡ್ತೀನಿ. ಅದಕ್ಕೆ ನಮ್ಮಮ್ಮ ನಾನೆಲ್ಲ ಧೂಳೆಲ್ಲ ತಕ್ಕೊಡ್ತೀನಿ, ನೀನೆಲ್ಲ ಒರೆಸ್ಕೊಂಡು ಏನಾದರೂ ಫ್ರಿಡ್ಜು ಈ ಥರ ಟಿ ವಿ ಈ ಸೋಫಾಗಳು ಇವೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ, ನೀನು ಧೂಳನ್ನು ನೀಟಾಗಿ ಎಲ್ಲ ತೆಗೆದು ನಾನು ಒರೆಸ್ಕೊಡ್ತೀನಿ ಅಂತಂದು ಹೇಳಿದ್ರು. ಸರಿ ಅಂತ ನಾನು ಅದು ಬೀರು ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಅದನ್ನು ಒರೆಸೋಣ ಅಂತ ಒಳಗಡೆ ಹೋದೆ ಬೀರುನೆಲ್ಲನೂ. ಲಾಸ್ಟ್ ಏನು ಮಾನ್ವಿಕು ನಮ್ಮಮ್ಮ ಇಲ್ಲ ನಮ್ಮಪ್ಪ ಏನಾದರೂ ಬಂದು ಇಲ್ಲಿ ಕೂತ್ಕೊಂಡ್ರೆ ಅವ್ರು ಹೋಗೋವರೆಗೂ ಇಲ್ಲೇ ಕೂತ್ಕೊಂಡು ಮಾತಾಡೋದು, ಇಲ್ಲ ನಮ್ಮ ಹತ್ರ ಜಗಳ ಮಾಡೋದು, ಹಂಗೆಲ್ಲ ಮಾಡ್ತಾ ಇರ್ತಾರೆ. ನಮ್ಮ ಮನೆಯವ್ರು ಆಗಿಂದ ಮಾತಾಡಿಸ್ತಾವ್ರೆ ಇಬ್ಬರನ್ನು, ಇವರು ಮಾತಾಡ್ತಾ ಇಲ್ಲ, ಆ ಕಡೆ ಈ ಕಡೆ ಓಡಾಡೋದು ಹಂಗೆ ಮಾಡ್ತಾವ್ರೆ. ಸೊ ಎಲ್ಲರ ಮನೆಯಲ್ಲಿ ಹಬ್ಬದ ಕ್ಲೀನಿಂಗ್ ಅನ್ನೋ ಶುರುವಾಗಿರ್ತಾರೆ. ಹಬ್ಬನೂ ಮುಗ್ದೋಗಿದೆ, ಆದರೆ ನಾನು ಹಬ್ಬದ ಕ್ಲೀನಿಂಗ್ ವ್ಲಾಗ್ನ ನಾನು ಇಡ್ತಾ ಇದ್ದೀನಿ. ಯಾಕಂದರೆ ಈ ವ್ಲಾಗ್ ಇತ್ತು, ಮತ್ತಿದನ್ನು ಬಿಟ್ಬಿಟ್ಟು ನಾನು ಲಕ್ಷ್ಮೀ ಹಬ್ಬದ್ದು ಏನಾದರೂ ಇದು ಹಾಕ್ಬಿಟ್ರೆ ಮತ್ತಿದು ಪೆಂಡಿಂಗ್ ಉಳ್ಕೊಬಿಡುತ್ತೆ. ಹಾಗಾಗಿ ಫಸ್ಟ್ ಇದನ್ನೇ ಹಾಕ್ಬಿಟ್ಟು ನೆಕ್ಸ್ಟ್ ಹಬ್ಬದ್ದು ಎಲ್ಲ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀರಾ ಹಬ್ಬಕ್ಕೆ. ಯಾಕಂದರೆ ಈ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಪ್ರತಿಯೊಂದು ಹೆಣ್ಮಕ್ಳಿಗೂ ಸ್ಪೆಷಲ್. ಅಂದರೆ ನಾವು ಲಕ್ಷ್ಮಿನ ಕೂರಿಸ್ತೀವಿ ಅಂತಂದೇ ಅಲ್ಲ, ಕೂರಿಸ್ಲಿಲ್ಲ ಅಂದರೂ ಅಷ್ಟೇ, ಓನ್ಲಿ ಫೋಟೋ ಪೂಜೆ ಮಾಡಿದ್ರು ಮನೆಯೆಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡು ಅದನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ತಾರೆ. ಇದು ಹೆಣ್ಮಕ್ಳ ಹಬ್ಬ ಅಂತಂದು ಹೇಳ್ಬೋದು. ಲಕ್ಷ್ಮಿ ಹಬ್ಬದ ದಿನ ನೋಡ್ತಾ ಇರ್ಬೋದು, ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳು ಲಕ್ಷ್ಮಿ ಥರನೇ ರೆಡಿಯಾಗಿರ್ತಾರೆ. ನನಗೆ ಆ ಥರ ತುಂಬ ಇಷ್ಟ. ಸೊ ಮುಂಚೆ ಎಲ್ಲ ನಾನು ತುಂಬ ಚೆನ್ನಾಗಿ ರೆಡಿ ಆಗ್ತಿದ್ದೆ. ಮಧ್ಯ ಒಂದು 4-5 ಇಯರ್ಸ್ ಆ ಥರ ನಂಗೆ ರೆಡಿ ಆಗೋಕ್ಕೂ ಆ ಥರ ಟೈಮು ಸಿಗ್ತಾ ಇರಲಿಲ್ಲ, ಏನೂ ಇದಾಗ್ತಿರ್ಲಿಲ್ಲ. ಏನೋ ಅಂಥ ಟೈಮಲ್ಲಿ ಏನಾದರೂ ಒಂದು ಇದಾಗಿರೋದು, ಅಂದರೆ ಅವತ್ತು ಹಬ್ಬ ಮಾಡದೇ ಇರೋದು, ಆ ಥರ ಆಗೋದು. ಈ ವರ್ಷ ತುಂಬ ಚೆನ್ನಾಗಿ ಬಂದಿದೆ ಹಬ್ಬ, ಹಾಗಾಗಿ ನಾವು ಏನು ಲಕ್ಷ್ಮಿಯನ್ನು ಕೂರಿಸಲ್ಲ, ಸುಮ್ಮನೆ ಪೂಜೆ ಎಲ್ಲ ಮಾಡ್ಕೊತೀವಿ. ಯಾವ ಥರ ಮಾಡಿದೆ ಏನು ಅಂತ ನಾನು ಆ ವ್ಲಾಗನ್ನು ಶೇರ್ ಮಾಡ್ಕೊತೀನಿ. ಸೊ ನೈಟು ನಾನು ಅಡುಗೆ ಮನೆ ಮತ್ತು ಹಾಲು ನಾನು ನಮ್ಮಮ್ಮ ಇಬ್ಬರು ಸೇರಿಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟು ನಾವು ಊಟ ಮಾಡಿಬಿಟ್ಟು ಮಲ್ಕೊಂಡ್ವಿ ಅಷ್ಟೇ. ಇನ್ನು ಬೆಳಿಗ್ಗೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಎಳ್ಳಿಕಾಯಿ ಎಲ್ಲ ಕೀಳ್ತಾ ಇದ್ದೀವಿ. ಸೊ ಈ ಕಡೆ ಹೋಗಬೇಕು ನಾವು, ಸ್ವಲ್ಪ ವೀಡಿಯೋಸ್ ವರ್ಕು ಅದೆಲ್ಲ ಬಂದಿದೆ. ಹಾಗಾಗಿ ನನ್ನ ಫ್ರೆಂಡಿಗೆ ಮಂಜುಗೆ ಕೊಟ್ಟೋಗ್ಬಿಟ್ರೆ ಉಪ್ಪಿನಕಾಯಿ ಹಾಕಿಡ್ತಾಳೆ, ತುಂಬ ಚೆನ್ನಾಗಿ ಆಗ್ತಾಳೆ ಉಪ್ಪಿನಕಾಯಿ. ಅದು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮಧ್ಯಾಹ್ನ ಟೈಮು. ಆ ಥರ ಎಳ್ಳಿಕಾಯಿ ತಿಂದರೆ ಒಳ್ಳೆಯದು ಅಂತಂದು ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಇರೋದೆಲ್ಲ ಫುಲ್ಲು ಹಣ್ಣೆಲ್ಲ ಕೀಳ್ತಾ ಇದ್ದೀವಿ. ಅಂದರೆ ಮುಕ್ಕಾಲು ಭಾಗ ಹಣ್ಣಾಗಿರುತ್ತಲ್ಲ ಆ ಥರ ಕಾಯೆಲ್ಲ ಕೀಳ್ತಾ ಇದ್ದೀನಿ. ಜಾಸ್ತಿನೇ ಇತ್ತು, ಸುಮಾರು ಅಂದರೆ ಒಂದು 60-70 ಕಾಯಿ ಸಿಕ್ತು ನಮಗೆ ಎಳ್ಳಿಕಾಯಿ. ಮತ್ತು ಅಕ್ಕಪಕ್ಕ ಇವ್ರು ಇದ್ದಾರಲ್ಲ, ಸೊ ಅವರು ಹಬ್ಬಕ್ಕೆ ಅಂತಂದು ಹಂಗೆ ಕೀಳ್ತಾ ಇದ್ವಲ್ಲ, ಎಲ್ಲರೂ ತೊಗೊಂಡೋದ್ರು ಬಂದು. ಇಲ್ಲಿ ನಾವು ಈ ಗಿಡನ ನಮ್ಮ ತಾತ ಅಂದರೆ ನಮ್ಮ ಮನೆಯವರು ಇದ್ದಾರಲ್ಲ ಅವರಪ್ಪ ಹಾಕಿರೋವಂಥದ್ದು. ಆವಾಗಿಂದ ಇದನ್ನು ಕಟ್ ಮಾಡಿರಿ ಈ ಕಡೆ ಓಡಾಡೋ ದಾರಿಲಿದೆ ಅಂತಂದು ಹೇಳ್ಬಿಟ್ಟು ಎಲ್ಲ ಇದು ಮಾಡೋರು. ಆದರೂ ನಾವು ಏನು ಕಟ್ ಮಾಡಲಿಲ್ಲ. ಆ ಕಡೆ ಕೊನೆಗಳು ಮಾತ್ರ ಇದು ಮಾಡ್ತಾಯಿದ್ವು ಅಷ್ಟೇ. ಏನಾದರೂ ಗಾಡಿಗಳು ಆ ಥರ ಓಡಾಡೋದಕ್ಕೆ ಹಿಂಸೆ ಆಗುತ್ತೆ, ಕಷ್ಟ ಆಗುತ್ತೆ ಅಂತಂದು ಹಂಗೆ ಬಿಟ್ಕೊಂಡಿರೋದಕ್ಕೆ ಫುಲ್ ಎಲ್ಲರೂ ಕಿತ್ಕೊಂಡೋಗಿ ತಿಂತಾರೆ. ಈಗ ಎಷ್ಟು ಚೆನ್ನಾಗಿರುತ್ತೆ. ಇದೇನು ದೊಡ್ಡ ಮರ ಆ ಥರ ಏನಾಗಲ್ಲ, ಸಿಂಪಲಾಗಿ ಇಷ್ಟೇ ಇರುತ್ತೆ. ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ, ಇಷ್ಟೇ ಇದೆ ಇದು. ಹಾಗಾಗಿ ಬೇಡ ಕಟ್ ಮಾಡೋದು ಅಂತ ನಾನು ಅವ್ರಿಗೆ ಹೇಳ್ಕೊಂಡು ಹಂಗೆ ಬರ್ತಾಯಿದ್ದೀವಿ.
ಚೆನ್ನಾಗಿದೆ. ಇದು ನಿಂಬೆ ಹಣ್ಣಿಂದು ಮಾಡೋದಕ್ಕಿಂತ ಇದು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಏನೋ ಪಿತ್ತ ಅದೆಲ್ಲ ಆದರೆ ಬೇಗ ಕಳಿಯುತ್ತೆ ಇದನ್ನು ತಿನ್ನೋದ್ರಿಂದ ಅಂತಂದು ಹೇಳ್ತಾ ಇರ್ತಾರೆ. ನಾನು ನನ್ನ ಅಳಿಯ ಜೋಟಿ ತಗೊಂಡು ಇಬ್ಬರು ಸೇರಿಕೊಂಡು ಒಂದು 60-70 ಕಾಯಷ್ಟು ಕಿತ್ವಿ. ನಮ್ಮ ಮನೆಯವರು ಆ ಕಡೆ ಸ್ವಲ್ಪ ವಾಕ್ ಅಂತ ಹೋಗಿದ್ರು. ಅವ್ರು ಬಂದಮೇಲೆ ಅವರು ಒಂದು ಸ್ವಲ್ಪ ಕಿತ್ಕೊಟ್ರು. ನಮ್ಮಮ್ಮ ಅಷ್ಟರಲ್ಲಿ ಬಂದುಬಿಟ್ಟು ಇದು ತೋರಣ ಇರುತ್ತಲ್ಲ ಬಾಗಿಲಿಗೆ ಹಾಕೋದು, ತೋರಣ ಮತ್ತು ಮ್ಯಾಟು, ಇನ್ನೊಂದು ಸ್ವಲ್ಪ ಏನೋ ಇತ್ತು ಅದೆಲ್ಲ ಒಗೆದು ಈ ಕಡೆ ಹಾಕ್ತಾ ಇದ್ದಾರೆ. ಮನೆ ಕ್ಲೀನಿಂಗು ಆ ಥರ ಯುಗಾದಿ, ದಸರಾ ಮತ್ತು ಈ ಥರ ವರಲಕ್ಷ್ಮಿ ಹಬ್ಬದ ದಿನ, ಗೌರಿ ಗಣೇಶ ಹಬ್ಬಕ್ಕೆ ಏನಾದರೂ ಕ್ಲೀನಿಂಗ್ ಕೆಲಸ ಇದ್ದರೆ ಪಾಪ ನಮ್ಮಮ್ಮ ನಾನು ಕರಿಯಲ್ಲ, ನಾನು ಯಾವತ್ತೂ ಕರೆಯಲ್ಲ, ಬರ್ರಮ್ಮ ಮಾಡಿಕೊಡ್ರಿ ಅಂತ ನಾನು ಯಾವತ್ತೂ ಕರೆಯಲ್ಲ. ನಾನು ಒಬ್ಬಳೇ ಒದ್ದಾಡ್ತಾ ಇರ್ತೀನಲ್ಲ, ಅದು ನೋಡಿಬಿಟ್ಟು ನಮ್ಮ ಅಮ್ಮನೇ ಬರ್ತೈತೆ, ಬಾಮ್ಮ ಈ ಕಡೆ ನಾನು ಬರ್ತೀನಿ, ಬೇಗ ಬೇಗ ಮುಗಿಸೋಣ ಇನ್ನು ಮನೆ ಫುಲ್ಲು ಅಂತಂದೇಳ್ಬಿಟ್ಟು ಬರ್ತಾರೆ ವರ್ಷನೂ. ಅದೊಂಥರ ಏನೋ ಒಂಥರ ಖುಷಿ ಅನಿಸುತ್ತೆ ನನಗೆ. ಅವ್ರು ಬಂದಂಗೆ ಮಾಡ್ತಾರಲ್ಲ, ಅವಾಗ ಒಂಥರ ಖುಷಿ ಅನಿಸುತ್ತೆ. ನಂಗೆ ಕರೆದಾಗ ಬಂದರೆ ಹಂಗೆ ಅನ್ನಿಸ್ತಾ ಇತ್ತು ಇಲ್ಲ ಗೊತ್ತಿಲ್ಲ. ನಾನು ಅದಕ್ಕೆ ನಾನು ಕರಿಯೋಕ್ಕೆ ಹೋಗಲ್ಲ. ಸೊ ಯಾರಿಗೇ ಆಗಿರ್ಬೋದು ಆ ರೀತಿ ಕೆಲಸ ಕೊಡೋಕ್ಕೆ, ಕೆಲಸ ಹೇಳೋಕ್ಕೆ ನನಗೆ ಇಷ್ಟ ಆಗಲ್ಲ ಮನಸ್ಸಿಗೆ. ನಾನು ಒಬ್ಬಳೇ ಒದ್ದಾಡೋದೆಲ್ಲ ನೋಡಿಬಿಟ್ಟು ನಮ್ಮ ಅಮ್ಮನೇ ಬಂದು ಹೆಲ್ಪ್ ಮಾಡಿಕೊಡ್ತಾರೆ ನನಗೆ. ಸೊ ನೋಡಿ, ಎಳ್ಳಿಕಾಯಿ ಆ ಜೋಟಿ ಇದ್ದರೆ ಆರಾಮಾಗಿ ಕಿತ್ತಾಕ್ಬೋದು. ನಮ್ಮಮ್ಮ ಅದಕ್ಕೆ 2 days ಆಯಿತು ಎಲ್ಲನೂ ಕ್ಲೀನ್ ಮಾಡಿ ಕೊಟ್ಟರು. ಈಗ ಎಳ್ಳಿಕಾಯಿ ಇನ್ನೇನು ಕಂಪ್ಲೀಟ್ ಆಗ್ತಾ ಬರ್ತೈತೆ. ನಮ್ಮ ಮನೆಯವರು ಅಷ್ಟರಲ್ಲಿ ಬಂದರು. ಅವ್ರು ಬಂದುಬಿಟ್ಟು ಈಗ ಅದು ಉಳಿಕೆ ಆಗಿರೋ ಎಳ್ಳಿಕಾಯಿ ಎಲ್ಲ ಕಿತ್ತಾಕ್ತಾರೆ. ನಾನು ಅಲ್ಲಿ ಟ್ರೈಪಾಡ್ ಇಟ್ಟಿದ್ದೀನಿ ನೋಡಿರಿ, ಅಲ್ಲಿ ಟ್ರೈಪಾಡ್ಗೆ ಹಾಕಿ ಸ್ವಲ್ಪ ವೀಡಿಯೋಸ್ ಎಲ್ಲ ಶೂಟ್ ಮಾಡಿದ್ದು ನೋಡಿ. ಅರ್ಧ ಭಾಗ ಎಲ್ಲ ಕಿತ್ತಾಕ್ಬಿಟ್ವಿ ನಾವೇನೆ. ಸೊ ಎಲ್ಲ ಅಷ್ಟೇ, ಮನೆ ಹತ್ರ ಏನಾದರೂ ಬೆಳೆಸಿದ್ರೆ ಒಳ್ಳೆಯದು. ಯಾಕಂದರೆ ಪ್ರತಿಯೊಂದು ನಾವು ದುಡ್ಡಿಗೆ ತಗೊಂಡು ತಿಂತೀವಿ ಅಂದರೆ ಆಗಲ್ಲ. ಸೊ ಮನೆ ಹತ್ರ ಬೆಳೆಸೋವು ಸ್ವಲ್ಪ ಸ್ವಲ್ಪ ಬೆಳೆದು ತಿನ್ನಬೇಕು. ನಮ್ಮಮ್ಮ ಆ ಕಡೆ ನಾನು ಯಾವಾಗಲಾದರೂ ಫ್ರೀ ಆದಾಗ ನಾನು ತೋರಿಸ್ತೀನಿ. ನಮ್ಮಮ್ಮ ಟೊಮೊಟೊ ಸಸಿ ನಾಟಿದ್ದಾರೆ, ಮತ್ತು ಬದನೆಕಾಯಿ ಪೈರು ನಾಟಿದ್ದಾರೆ ಸಸಿ, ಮತ್ತು ಹೂವಿನ ಗಿಡಗಳು ಎಷ್ಟು ಚೆನ್ನಾಗಿ ಮಾಡ್ಕೊಂಡಿತ್ತು. ಈಗ ನನಗೆ ಅಂದರೆ ಇಲ್ಲಿ ಕಾರ್ಗೆ ಅಂತಂದು ಹೇಳ್ಬಿಟ್ಟು ಆ ಬಂಡೆ 2 ಕಿತ್ತಿದ್ದೀವಿ. ಹಸುಗಳು ಎಮ್ಮೆಗಳು ಬಂದವು ಡೈರೆಕ್ಟ್ ಒಳಗಡೆ ಬಂದುಬಿಡ್ತವೆ. ನಾವೇನು ಗಿಡಗಳು ಹಾಕಿದ್ರು ತಿಂದ್ಕೊಬಿಡ್ತವೆ ಅವು. ಅದಕ್ಕೋಸ್ಕರ ನಾನು ಏನೂ ಹಾಕಿಲ್ಲ. ಮುಂಚೆ ನಾನು ಅಷ್ಟೇ ಆ ಕಡೆ ಎಲ್ಲ ಸಖತ್ತಾಗೆ ಮಾಡ್ಕೊಂಡಿದ್ದೆ. ಹೂವಿನ ಗಿಡ, ತರಕಾರಿ ಗಿಡಗಳೆಲ್ಲ ಹಾಕ್ಕೊತಾ ಇದ್ದೆ. ಈಗ ನಮ್ಮಮ್ಮನಿಗೆ ಎಲ್ಲ ಕಾಂಪೌಂಡ್ ಥರ ಐತಲ್ಲ, ನಮ್ಮಮ್ಮರ ಮನೆ ಹತ್ರ ಕ್ಲೋಸು, ತಡಕೆ ಎಲ್ಲ ಗೇಟು ಎಲ್ಲ ಐತೆ. ಹಾಗಾಗಿ ಅವರೇ ಬೆಳೆಸ್ತಾರೆ, ಅದರಲ್ಲಿ ಸ್ವಲ್ಪ ನನಗೂ ಕೊಡ್ತಾರೆ ಅಷ್ಟೇ. ನಮ್ಮಮ್ಮ ಇನ್ನೇನು ಬಂದು ಇದು ನೋಡ್ರಿ ತೋರಣ ಅದೆಲ್ಲ ಹೇಳಿದ್ನಲ್ಲ, ನೆನೆಸಿದ್ರು ಸರ್ಫ್ ಪೌಡ್ರಲ್ಲಿ ನೆನೆಸ್ಬಿಟ್ಟು ಬೆಳಿಗ್ಗೆನೆ. ಈಗ ತೊಳಿತಾವ್ರೆ. ನಮ್ಮ ಮನೆಯವ್ರದ್ದು ವರ್ಕೌಟ್ಸ್ ಎಲ್ಲ ಮುಗಿಸ್ಕೊಂಡು ಬರ್ತಾವ್ರು ನೋಡ್ರಿ. ಹೆಂಗಿದ್ದಾರೆ ಅಂದರೆ ಎದುರುಗಡೆಗೆ ನಾವು ಹೋಗ್ಬಿಟ್ರೆ ಹೊಡೆದು ಬಿಸಾಕ್ತಾರೆ. ನಾನು ಹಂಗಿದ್ದಾರೆ ನೋಡೋದಕ್ಕೆ. ಫಿಟ್ನೆಸ್ ಆಗ್ತಾ ಅವರೇ ಚೆನ್ನಾಗಾಗಲಿ, ಇಂಪ್ರೂವ್ ಆಗಲಿ ಅಂತಂದು ಹೇಳ್ಬಿಟ್ಟು ಅವ್ರ ಜೊತೆ ಮಾತಾಡ್ಕೊಂಡು ಸ್ವಲ್ಪ ಎಳ್ಳಿಕಾಯಿ ಕಿತ್ಕೊಟ್ರಿ ಅಂದರೆ ಆಯ್ತು ಕಿತ್ಕೊಡ್ತೀನಿ ಅಂತ ಅವರು ಕಿತ್ಕೊಟ್ರು. ನಾನು ಅಷ್ಟರಲ್ಲಿ ಸ್ವಲ್ಪ ಹುಳಿ ಮೊಳಕೆ ಕಾಳು ಕಟ್ಟಿದ್ದೆ ಮೊನ್ನೆ, ಅದು ವೇಸ್ಟ್ ಆಗಿಬಿಡುತ್ತೆ, ಇನ್ನು ಹಬ್ಬದ ಟೈಮಲ್ಲಿ ಮಾಡಲ್ಲ ಅಂತಂದು ಹೇಳ್ಬಿಟ್ಟು ಇವತ್ತು ಆ ಮೊಳಕೆ ಕಾಳು ಹಾಕಿ, ಮತ್ತು ಕ್ಯಾರೆಟು, ಇದು ಬೀನ್ಸು, ಆಲೂಗೆಡ್ಡೆ ಇತ್ತು, ಅದನ್ನು ವೇಸ್ಟ್ ಆಗುತ್ತೆ ಅಂತ ಎಲ್ಲ ಮಿಕ್ಸ್ಡ್ ಹಾಕ್ಬಿಟ್ಟು ಈಗ ತರಕಾರಿ ಸಾಂಬಾರು ಟೈಪ್ ಮಾಡ್ತಾಯಿದ್ದೀನಿ. ಹುಳಿ ಸಾಂಬಾರು ಟೈಪು ತುಂಬ ಚೆನ್ನಾಗಿರುತ್ತೆ. ಸೊ ಹಾಕುವಂಥ ಮಸಾಲೆ ಇದೂ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇದನ್ನು ರುಬ್ಬಿಟ್ಟು ಈಗ ನಾನು ಸಾಂಬಾರಿಗೆ ಅಂತ ಒಂದು ಕಡೆ ಇಟ್ಕೊಂಡ್ರೆ ಸಾಂಬಾರಾಗುತ್ತೆ, ಇನ್ನೊಂದು ಕಡೆ ಮುದ್ದೆ ಮಾಡ್ಕೊಬಿಡ್ತೀನಿ. ನಮ್ಮ ಮನೆಯವ್ರಿಗೆ ಬೆಳಿಗ್ಗೆ ಅಷ್ಟೊತ್ತಿಗೆ ಮುದ್ದೆ ಇಟ್ಟರು ತಿಂತಾರೆ. ಅವ್ರಿಗೆ ಮುದ್ದೆ ಅವ್ರ ಮನೇಲಿದ್ದರೆ ಮಾತ್ರ ಮುದ್ದೆ ಯಾವಾಗಲೂ ಬೇಕೇ ಬೇಕು ಅವರಿಗೆ. ಹಾಗಾಗಿ ನಾನು ಒಂದು ಸೈಡ್ ಮುದ್ದೆ ಮಾಡೋಣ ಅಂತಂದು ಈಗ ಮಿಕ್ಸಿ ಮಾಡ್ಕೊಂಡೆ. ನಾನಿದು ಪೂಜೆಗೆ ಅಂತಂದು ತರಿಸಿದ್ದೀನಿ. ಒಂದು ತಂದಿದ್ದಾನೆ, ನಾನು ಬಾಗಿಲಿಗೊಂದು ಹಾಕಬೇಕು ಮತ್ತು ಲಕ್ಷ್ಮೀ ಫೋಟೋಗೆ ಒಂದು ಬೇಕು ಅಂತಂದು ಹೇಳಿದರೆ ಒಂದು ತಂದು ಕೊಟ್ಟ. ಹಾಗಾಗಿ ಸರಿ ಹೋಗಿ ಇನ್ನೊಂದು ತಗೋಬಾ ಅಂತಂದು ಕಳಿಸ್ತೇವೆ. ನಾವು ಮತ್ತೆ ಹೋದ ಅಷ್ಟರಲ್ಲಿ ಕೊತ್ತಂಬರಿ ಸೊಪ್ಪು, ಅದು ಸಾಂಬಾರು ಹುಳಿ ಸಾಂಬಾರ್ಗೆ ಇರಲಿಲ್ಲ. ಕೊತ್ತಂಬರಿ ಸೊಪ್ಪು ತರಿಸ್ಕೊಂಡು ಈಗ ಅದನ್ನು ಕ್ಲೀನ್ ಮಾಡಿ ರುಬ್ಕೊಬಿಡ್ತೀನಿ. ನನಗೆ ಇಷ್ಟೊಂದು ವರ್ಕ್ ಇದೆ ಅಂದ್ಕೊಂಡ್ರೆ ಈ ಲಕ್ಷ್ಮೀನ ಕೂರಿಸೋರು ಯಪ್ಪ ಅದೆಷ್ಟು ಕಷ್ಟಪಡ್ತಾರೋ ಅನ್ನಿಸ್ತೈತೆ ನನಗೆ. ಯಾಕಂದರೆ ಲಕ್ಷ್ಮಿಗೆ ಏನೇನು ಬೇಕು ಅನ್ನೋದು ಮುಂಚೆ ಅಂದರೆ 1 ತಿಂಗಳು ಮುಂಚೆನೇ ಹೊಂದಿಸ್ಕೊಂತಾರೆ. ಮನೆ ಕ್ಲೀನಿಂಗ್ ಆಗಿರ್ಬೋದು, ಮತ್ತು ಪೂಜೆಗೆ ಏನೇನು ಬೇಕು ಅಂತ ಎಲ್ಲ ನೆನ್ಪಿಟ್ಕೊಂಡು ಎಲ್ಲ ಲೀಸ್ಟ್ ಮಾಡ್ಕೊಂಡು ಅದನ್ನೆಲ್ಲ ಹೊಂದಿಸ್ಕೊಳ್ಳೋದು, ಮತ್ತು ಅವತ್ತು ನೈಟ್ ಎಲ್ಲ ನಿದ್ದೆ ಕೆಡಿಸ್ಕೊಂಡು ಎಲ್ಲ ಡೆಕೋರೇಷನ್ ಮಾಡೋದು, ರೆಡಿ ಮಾಡೋದು, ಮತ್ತು 4:15-5 ಗಂಟೆ ಅಷ್ಟರಲ್ಲಿ ಪೂಜೆ ಮುಗಿಸೋದು ಬೆಳಗಿನ ಜಾವ. ಯಪ್ಪ ಹೆಣ್ಮಕ್ಳು ಎಷ್ಟು ಕಷ್ಟಪಡ್ತಾರಪ್ಪ. ಹಬ್ಬ ಲಕ್ಷ್ಮಿ ಹಬ್ಬನೇ ದೊಡ್ಡ ಹಬ್ಬ ಅಂತಂದೇ ಆಗಿರುತ್ತೆ ಹೆಣ್ಮಕ್ಳಿಗೆ, ಅಷ್ಟೊಂದು ಕಷ್ಟಪಡ್ತಿರ್ತಾರೆ. ನಾನು ಹಂಗೆ ಅಂದ್ಕೊತೀನಿ, ನಂದೇನೆ ಮಧ್ಯರಾತ್ರಿ 1 ಗಂಟೆ ಆಯ್ತಲ್ಲ ಮುಗಿಯೋದಕ್ಕೆ. ಸೊ ಇವ್ರು ಲಕ್ಷ್ಮೀ ಕೂರ್ಸೋರು ಹೆಂಗಪ್ಪ ಅಡುಗೆಗಳೆಲ್ಲ ಮಾಡಬೇಕು ಅವ್ರು, ವೆರೈಟಿ ಎಲ್ಲನೂ ಅನ್ನಿಸ್ಬಿಡ್ತು ನನಗೆ. ಯಾಕಂದರೆ ಅದು ಮಾಡಿದ್ರೆ ಗೊತ್ತಾಗುತ್ತೆ, ನಾವು ಸುಮ್ಮನೆ ನೋಡಿ ಇಷ್ಟೇ ಬಿಡು ಅಂದ್ಕೊಂಡ್ರೆ ಗೊತ್ತಾಗಲ್ವಲ್ಲ. ಹಂಗೆ ಮಾಡೋದನ್ನೆಲ್ಲ ನೆನಪು ಮಾಡ್ಕೊಂಡ್ರೆ ನನಗೆ ಆ ಥರ ಅನ್ನಿಸ್ತು ಒಂದು ಸಾರಿ. ಯಪ್ಪ ತುಂಬ ಕಷ್ಟ ಹೇಳ್ರಿ, ಇವೆಲ್ಲ ರೂಢಿಸ್ಕೊಂಡು ಹೋಗ್ಬೇಕು ಅಂದರೆ ಮನೆಯಲ್ಲಿ ಒಂದು ಇಬ್ಬರಾದರೂ ಹೆಣ್ಮಕ್ಳು ಇರಬೇಕು. ಒಬ್ಬೊಬ್ಬರೇ ಹೆಣ್ಮಕ್ಳಿದ್ರೆ ತುಂಬ ಕಷ್ಟಪಡಬೇಕಾಗುತ್ತೆ. ನಾನು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಸೋಸ್ತಾ ಇದ್ದೀನಿ. ಇನ್ನೇನು ಮಸಾಲೆ ಅದೆಲ್ಲ ರುಬ್ಕೊಳ್ಳಲ್ಲ. ಈಗ ಟೊಮೊಟೊ ಕೊತ್ತಂಬರಿ ಸೊಪ್ಪು 2 ಮಿಕ್ಸ್ ಮಾಡ್ಕೊಂಡು ರುಬ್ಕೊಬಿಟ್ರೆ ಮಸಾಲೆ ಎಲ್ಲ ರೆಡಿ ಆಗುತ್ತೆ ಸಾರಿಗೆ. ಹುಳಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಅದು ಹುಳಿ ಮೊಳಕೆ ಕಾಳು ಹಾಕ್ತೀವಲ್ಲ, ಅದೇ ಎಕ್ಸ್ಟ್ರಾ ಒಂದು ಟೇಸ್ಟ್ ಕೊಡುತ್ತೆ.
ನಮ್ಮ ಮನೆಯವ್ರು ಅದೇ ಹೇಳ್ತವ್ರೆ, ಮೊನ್ನೆ ಮಾಡಿದ್ದೆಲ್ಲ ಹಂಗೆ ಮಾಡು, ಚೆನ್ನಾಗಿತ್ತು ಟೇಸ್ಟು ಅಂತ ಹೇಳ್ತಾಯಿದ್ರು. ಆಯಿತು ಅಂತಂದು ಅದೇ ಥರನೇ ಮಾಡಿಕೊಡ್ತೀನಿ ಅಂತಂದು ಹೇಳಿದೆ. ಸರಿ ಅಂತಂದು ಅವ್ರು ವೀಡಿಯೋ ಶೂಟ್ ಮಾಡಿಕೊಡ್ತಾವ್ರೆ ನನಗೆ. ಇನ್ನೊಂದು ಚೆನ್ನಾಗೇ ಮಾಡ್ತೀವಿ ಸಾಂಬಾರುಗಳು, ಅಡುಗೆ ಇದೆಲ್ಲನೂ. ಆದರೆ ನಮ್ಮ ಮನೆಯವ್ರಿಗೆ ಯಾರ ಮುಂದೂ ಎಲ್ಲೂ ನಮ್ಮ ಮಿಸ್ಸಸ್ ಚೆನ್ನಾಗಿ ಮಾಡ್ತಾಳೆ, ಅಡುಗೆ ಚೆನ್ನಾಗಿರುತ್ತೆ, ಸಾಂಬಾರು ಚೆನ್ನಾಗಿರುತ್ತೆ ಅಂತಂದು ಯಾವತ್ತೂ ಹೇಳ್ಕೊಳ್ಳಲ್ಲ. ನಾನು ಅಷ್ಟೇ, ಎಲ್ಲೇ ಆಗಲಿ ನಾನು ಚೆನ್ನಾಗಿ ಮಾಡ್ತೀನಿ ಅಂತ ನಾನು ಯಾವತ್ತೂ ಹೇಳ್ಕೊಳ್ಳಲ್ಲ. ಅದೊಂಥರ ಏನಾಗುತ್ತೆ ಅಂದರೆ ನನಗೆ ಮನಸ್ಸಿಗೆ ನನಗೆ ನಾನೇ ಬೆನ್ನು ತಟ್ಕೊಳಂಗಾಗುತ್ತೆ. ಅದೊಂದು ನನಗೆ ಇಷ್ಟ ಆಗಲ್ಲ. ಯಾಕೋ ಅದು ಮುಂಚೆಯಿಂದಲೂ ಅಷ್ಟೇ. ಯಾರಾದರೂ ಹೇಳಿದ್ರೆ ಹೌದಾ ಓಕೆ ಅಂತೀನಿ. ಅಂದರೆ ಅವರು ಹೇಳ್ಕೊಂಡ್ರೆ ಅಪೋಸಿಟ್ ಪರ್ಸನ್ನು ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿದ್ರೆ ಹೌದಾ ಚೆನ್ನಾಗಿ ಮಾಡ್ತೀಯಾ ಅಂತೀನಿ, ಸುಮ್ಮನೆ ಆಗ್ತೀನಿ. ಆದರೆ ಅದು ಟೇಸ್ಟ್ ಹೆಂಗಿತ್ತು ಅಂತ ರಿಟರ್ನ್ ಹೇಳಲ್ಲ ಅವರಿಗೆ. ಸೊ ಅವ್ರು ಹೇಳಿರ್ತಾರಲ್ಲ ನಾನೇ ಚೆನ್ನಾಗಿ ಮಾಡೋದು, ನಾನು ಸಖತ್ತಾಗಿ ಮಾಡ್ತೀನಿ ಅಂತ ಹೇಳಿರ್ತಾರೆ. ಮತ್ತು ಅದನ್ನ ತಿಂದಮೇಲೆ ನಾನು ಅದು ಹೆಂಗಿತ್ತು ಅಂತ ಹೇಳಲ್ಲ. ಓಕೆ ಅವ್ರು ಹೇಳಿದಾರಲ್ಲ ಫಸ್ಟು ಚೆನ್ನಾಗಿತ್ತು ಅಂತ, ನಾನು ಅವ್ರ ಬಗ್ಗೆ ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತೀಯಾ ಅಂತಂದೇ ಹೇಳ್ಕೊಂಡು ಬರ್ತೀನಿ. ಅದೇನೋ ಮುಂಚೆಯಿಂದಲೂ ಆ ಥರ ಅಭ್ಯಾಸ ಇಲ್ಲ ನನಗೆ. ನನಗೆ ನಾನೇ ಹೇಳ್ಕೊಳ್ಳೋದು, ನನಗೆ ನಾನೇ ಬೆನ್ನು ತಟ್ಕೊಳ್ಳೋದು, ಆ ಥರ ಅಭ್ಯಾಸ ಇಲ್ಲ. ಓಕೆ, ಈ ರೀತಿ ಇತ್ತು ಇವತ್ತಿನ ವಿಡಿಯೋ. ಸಿಗೋಣ ನಾಳೆ.